ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕಳಪೆ ಬಿತ್ತನೆ ಬೀಜ, ಕೀಟನಾಶಕ, ರಾಸಾಯನಿಕ ವಸ್ತುಗಳಿಂದ ರೈತರ ಬೆಳೆ ನಷ್ಟವಾದಾಗ ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳಿಗೆ ನಮ್ಮ ನೊಂದ ರೈತರಿಂದ ನಾವು ಅರ್ಜಿ ಕೊಡ್ತೀವಿ. ಆ ತೋಟಗಾರಿಕೆ ಅಧಿಕಾರಿಗಳೇನು ಹೇಳ್ತಾರೆ ಅಂದರೆ, ಇಲ್ಲಿನ ಕೋಲಾರದ ಹೃದಯ ಭಾಗದಲ್ಲಿರುವಂತಹ KVK ವಿಜ್ಞಾನಿಗಳ ಒಂದು ಕಚೇರಿಗೆ ಅವರು ಲೆಟರ್ ಬರೀಬೇಕು. ಅದು ಇವಾಗ ಆಗ್ತಾಯಿಲ್ಲ, ಅದು ಬದಲಾವಣೆ ಮಾಡಿದಾರಂತೆ. ಯಾಕೆ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಅವ್ರ ಕಾರಣನೂ ಕೊಡ್ತಾ ಇಲ್ಲ. ಇದು ನೇರವಾಗಿ ಬಾಗಲಕೋಟೆಗೆ ಹೋಗ್ತದೆ. ಆ ಬಾಗಲಕೋಟೆಯಲ್ಲಿ ಹೋಗಿ ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಅಲ್ಲಿಂದ ಲೆಟ್ರು ಬಂದು ಅಲ್ಲಿಂದ ಇಲ್ಲಿ ಇಬ್ಬರು ವಿಜ್ಞಾನಿಗಳು ಮತ್ತು ಏನು ಇವತ್ತು ಕೋರ್ಸ್ ಮಾಡ್ತಾಯಿದ್ದಾರೆ ಅವರು ಒಂದು 3 ಜನ ವಿದ್ಯಾರ್ಥಿಗಳ ಒಂದು ಟೀಮ್ ಮಾಡಿ ಆ ನಂತರ ರೈತರ ತೋಟಕ್ಕೆ ಬಂದು ಅದೆಲ್ಲ ಪ್ರೋಸೆಸ್ ಮುಗಿಯೋ ಒಳಗಾಗಿ ರೈತ ಬೆಳೆ ನಾಶವಾಗಿ ತಿಂಗಳಾಗೋಗಿರ್ತದೆ. ಈ ಕಡೆ ನ್ಯಾಯನೂ ಇಲ್ಲ, ಈ ಕಡೆ ಪರಿಹಾರನೂ ಇಲ್ಲ, ಈ ಕಡೆ ನಮ್ಗೆ ವರದಿನಿಲ್ಲ. ಆದರೆ ಬಂದಂಥ ಅಧಿಕಾರಿಗಳು, ಅಲ್ಲಿ ವಿಜ್ಞಾನಿಗಳು, ತೋಟಗಾರಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ನೀವು DAP ಕೊಟ್ಟಿಲ್ಲ, CN ಕೊಟ್ಟಿಲ್ಲ, ಭೂಮಿ ಫಲವತ್ತತೆ ಇಲ್ಲ, ನಾವು ಯಾರನ್ನ ಕೇಳಬೇಕು? ಆ ಮಣ್ಣನ್ನೆತ್ತ ನಾವು ತಲೆ ಮೇಲೆ ಹಾಕ್ಕೋಬೇಕಾ? ವರದಿನೂ ಇಲ್ಲ, ಈ ಕಡೆ ವಿಜ್ಞಾನಿಗಳದ್ದು ಇಲ್ಲ, ಈ ಕಡೆ ಪರಿಹಾರನೂ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಈಗ ನಂದಾಲಗಡ್ಡ ಏನು ಗಡಿ ಭಾಗದಲ್ಲಿರೋದು ಪಾಪ 5 ಎಕರೆ ಟೊಮಾಟೊ ಹಾಕಿದ್ದಾನೆ. ಏನೋ ಸೆಮಿಸ್ ಕಂಪ್ನಿಯ ಬಾಯ್ಲರ್ ಇದು ಏನೋ ಯಾವುದು ಅತಿಕ್ ಅಂತೇಳಿ ಟೊಮೊಟೊ ಸಂಪೂರ್ಣವಾಗಿ ಎಲ್ಲ ಬಿಳಿ ಮುಡ್ಡಿಡಾಗಿ ಬಂದುಬಿಟ್ಟಿದೆ, ಬ್ಲ್ಯಾಕ್ ಆಗಿ. ನಾವು ಅದನ್ನು ಸಂಬಂಧಪಟ್ಟು ಕೊಟ್ಟು 20 ದಿನ ಆಗಿದೆ. ಇದುವರೆಗೂ ವಿಜ್ಞಾನಿಗಳ ತಂಡ ಇಲ್ಲ. ನಾಳೆ ಬುಧವಾರ ಬರ್ತೀನಿ, ಗುರುವಾರ ಬರ್ತೀನಿ, ದಿನ ಹೋಗ್ತಾರೆ. ನಮ್ಮ ಬದುಕು ಹೆಂಗಾಗ್ಬಿಟ್ಟಿದೆ ಅಂದರೆ, ಸತ್ತ ಮನುಷ್ಯನನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ 1 ದಿನ ಅದು 2 ದಿನ ಇಟ್ಕೊತೀವಿ. ಆ ಮಣ್ಣಿಗೆ ಹಾಕಲೇಬೇಕು, ಅವನು ಮಣ್ಣು ಕೇಳತದೆ ಅಣ್ಣ, ಆ ರೀತಿ ಆಗಿಬಿಟ್ಟೈತೆ. ಇಲ್ಲ ವರದಿಯನ್ನು ಕೊಡಿ, ಇಲ್ಲ ನಮ್ಗೆ ವರದಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾರೆ ಅಷ್ಟೇ. KVK ವಿಜ್ಞಾನಿಗಳ ತಂಡನ ನೀವು ಬಾಗಲಕೋಟೆಗೆ ಹೋಗಿ ಬರೋದನ್ನೆಲ್ಲ ಬಿಟ್ಬಿಡಿ. ಇಲ್ಲೇ ನಾವು ಕೊಟ್ಟು ಅರ್ಜಿ ಕೊಟ್ಟು 24 ಗಂಟೆಯಲ್ಲಿ ವಿಜ್ಞಾನಿಗಳ ತಂಡ ಬರಬೇಕು, ಪರಿಶೀಲನೆ ಮಾಡಬೇಕು. ರೈತರದ್ದು ಕೊಡಿ, ಕಂಪ್ನಿಗಳು ತಪ್ಪಿದ್ರೆ ಕಂಪ್ನಿ ವಿರುದ್ಧವಾಗಿ ಕೊಡಿ. ನಮಗೆ ನ್ಯಾಯ ಬೇಕು. ಅದನ್ನು ಬಿಟ್ಟು ಬಾಗಲಕೋಟೆಗೆ ಹೋಗ್ತೀನಿ, ಅಲ್ಲಿ ಬರ್ತೀನಿ, ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನೇರವಾಗಿ ರೈತರು ಎಚ್ಚರಿಕೆ ಕೊಡ್ತಾಯಿದ್ವಿ. ನಾವು ಕಾನೂನನ್ನು ಕೈಗೆತ್ತಿಕೊಳ್ಳುವ ಮೊದಲು ಸ್ಥಳೀಯವಾಗಿ ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಬೇಕು. ನಮಗೆ ಬಾಗಲಕೋಟೆನೂ ಬೇಡ, ಪುಂಗನೂರು ಬೇಡ, ಬೆಂಗಳೂರು ಬೇಡ ಅಂಥೇಳಿ ಮನವಿ ಜೊತೆಗೆ ತರ್ತೀವಿ. ಈ ಕೂಡಲೇ ಕೋಲಾರ ಜಿಲ್ಲೆಯಲ್ಲಿ ವಿಜ್ಞಾನಿಗಳಿದ್ದಾರೆ, ಆ ವಿಜ್ಞಾನಿಗಳನ್ನ ಮಾಡಿ ಬಾಗಲಕೋಟೆಯಿಂದ ಲೆಟ್ರ್ ಬರೀಬೇಕಾದ್ರೆ ಖಂಡಿತವಾಗ್ಲೂ ಕೋಲಾರ ಈ ಒಂದು KVK ಇದಕ್ಕೆ ನಾವು ಬೀಗ ಹಾಕುವಂಥ ಎಚ್ಚರಿಕೆ ನೀಡ್ತಾಯಿದ್ವಿ.